ಬಂಧುಗಳೇ, ಇವತ್ತೇನು ನಾವು 5 ಗ್ಯಾರಂಟಿ ಬಗ್ಗೆ ಮಾತನಾಡ್ತೀವಿ, ಏನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತನಾಡ್ತೀವಿ. ಈ ಒಂದು ವೇದಿಕೆ ಮುಖಾಂತರ ಅದು ಕನಕಪುರದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ 5 ಗ್ಯಾರಂಟಿ, ಅದು ಗೃಹಲಕ್ಷ್ಮಿ ಆಗಿರಬಹುದು, ಗೃಹ ಜ್ಯೋತಿ ಆಗಿರಬಹುದು, ಶಕ್ತಿ ಆಗಿರಬಹುದು, ಅನ್ನಭಾಗ್ಯ ಆಗಿರಬಹುದು, ಅಥವಾ ಯುವ ನಿಧಿ ಆಗಿರಬಹುದು. ಈ 5 ಗ್ಯಾರಂಟಿಗಳ ಪಿತಾಮಹ ಡಿ.ಕೆ. ಶಿವಕುಮಾರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ರಾಜ್ಯವನ್ನ ಸುತ್ತಾಡಿ ಪಕ್ಷವನ್ನ ಸಂಘಟನೆ ಮಾಡುವಂತ ಸಂದರ್ಭದಲ್ಲಿ ಬಹಳಷ್ಟು ಮಹಿಳೆಯರು ಅವರ ಹತ್ರ ಹೇಳ್ತಾ ಇದ್ರು, ಬೆಲೆ ಏರಿಕೆ ಬಗ್ಗೆ ಮಾತನಾಡ್ತಾ ಇದ್ರು. ಬೆಲೆ ಏರಿಕೆಯಿಂದ ನಾವೆಲ್ಲ ನಮ್ಮ ಜೀವನ ತತ್ತರಿಸ್ತಾ ಇದೆ, ಏನಾದ್ರೂ ಸಹಾಯ ಮಾಡಿ ಮಹಿಳೆಯರಿಗೆ ಆರ್ಥಿಕ ಬಲವನ್ನ ತುಂಬಿ ಅಂತ ಹೇಳ್ತಾ ಇದ್ರು. ನಮ್ಮನ್ನೆಲ್ಲರನ್ನು ಕಾಂಗ್ರೆಸ್ ಪಕ್ಷದ ಮಹಿಳಾ ಮುಖಂಡರನ್ನ ಮಾತನಾಡಿಸಿ ಮೀಟಿಂಗ್ಗಳನ್ನ ಮಾಡಿ ನಾನ್ ನಾಯಕಿ ಅನ್ನುವಂತ ಕಾರ್ಯಕ್ರಮದಲ್ಲಿ ಈ ಒಂದು 5 ಗ್ಯಾರಂಟಿಗಳನ್ನ ನಮ್ಮ ರಾಜ್ಯದ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ನಾವು ಮಾಡಬೇಕು ಅಂತ ಹೇಳಿ ಯಾರಾದ್ರೂ ಡಿಸಿಷನ್ ತಗೊಂಡ್ರೆ ಅದು ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಅಂತ ಬಹಳ ಹೆಮ್ಮೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ರಾಜ್ಯದಲ್ಲಿ ಸುಮಾರು 1,23,00,000 ಕುಟುಂಬದ ಯಜಮಾನಿಗಳಿಗೆ ಗೃಹಲಕ್ಷ್ಮಿಯ ಹಣ ಬರ್ತದೆ.